ಹಲೋ ರೀ, ಈಗ ರೈತರ ಪರಿಸ್ಥಿತಿ ಅಂತೂ ಅರ್ಥ ಮಾಡ್ಕೋರು ಯಾರೂ ಇಲ್ಲ. ಮ್ಯಾಗ ಮೋದಿ ಆಗಿನೂ ಹೋದ, ಸಿದ್ದರಾಮಯ್ಯನೂ ಹೋದ, ತಿಂಗಳ 2,000 ರೂಪಾಯಿ ಹೆಣ್ಮಕ್ಳಿಗೆ ಹಾಕೊಂತ ಹೋದ. ಬಸ್ಸಲ್ಲಿ ಸಾಲಿ ಹುಡುಗರಿಗೆ ತೊಂದರೆ ಭಾಳ ಆಗೈತಿ. ಮಾರ್ಕೆಟಿಂದ ಏನಾಗೈತಿ, ಈಗ ಮೆಣಸಿನ್ಕಾಯಿ ರೇಟ್ ಏನೈತಿ, ಹಣೆ ಬರ ಮಾರ್ಕೆಟಿನ ಹಣೆ ಬರ ಏನಾಗೈತಿ. ಈಗ ಮೆಣಸಿನ್ಕಾಯಿ ಹಣೆ ಬರ ಏನಾಗೈತಿ, 10-12 ಸಾವಿರಪ್ಪ ಅಂತಂದ್ರೆ ರೈತರ ಹಣೆ ಬರ ಏನಾಗತ್ತ. ಈಗ ಆಳಿನ ಕೂಲಿ ಏನೋ, ಬೀಜ ಗೊಬ್ಬರ ಏನೋ, ಗೆಳೆ ಹೊಡೆದಿದ್ದೇನೋ, ರೈತರಿಗೆ ಏನು ಅನುಕೂಲ ಮಾಡ್ಯಾರ ಇವರು. ಕೇಂದ್ರ ಸರ್ಕಾರ ಏನು ಮಾಡ್ತಿ, ರಾಜ್ಯ ಸರ್ಕಾರ ಏನು ಮಾಡೈತಿ, ಮುಲಾಜ್ ಯಾವ್ದು ಇಡಂಗಿಲ್ಲ. ಅವ ಯಾವಿದ್ರೆ ನಮ್ಗೆ ಅಷ್ಟ ಅವ್ರೇ ನಮ್ಮ ಮನೆ ತಂದು ಹಾಕೋದಿಲ್ಲ. ಇದ್ರೆ ಇದು ಒಂದು ರೈತರಿಗೆ ಯಾರಿಗೆ ಏನೈತ್ರಿ, ರೈತರಿಗೆ ಏನೈತ್ರಿ, ಸಾಲನಾರ ಸೂಟು ಮೊದ್ಲಕ್ಕೆ ಭಾಳ ಹೇಳ್ತಾರ. ನಾ 3 ಲಕ್ಷ ಮಾಡ್ತೀನಿ, ನಾ 6 ಲಕ್ಷ ಮಾಡ್ತೀನಿ. ಯಾರು ಮಾಡ್ತಾರ? ನಾವು ಬೆಳೆದ ಬೆಳಿಗ್ಗೆ ಮೋದಿ ಕಪ್ಪಣ ತೊಗೊಂಬರ್ತೀನಿ, ಕಪ್ಪಣ 15 ಲಕ್ಷ ತಂದು ಕೊಡ್ತೇನೆ ಅಂದವ. ಹೊಳ್ಳಿ ಜೀರೋ ಅಕೌಂಟ್ ಇದ್ದವ್ರು ಪತ್ತೆ ಇಲ್ಲ. ಹಂಗೆ ಬ್ಯಾಂಕಿಗೆ ಓಡುದು ಸುಡ್ಕೊಂಡು ರೈತರಿಗೆ ಬೆಳೆದು ಬೆಂಬಲ ಬೆಲೆ ಕೊಟ್ಟು ಅದಕ್ಕೆ ನಮ್ಮ ರೈತರಿಗೆ ಬೆಳೆದು ನಮ್ಮ ಮಾಲಿನ ರೇಟ್ ಕೊಟ್ರೆ ನಾವು ಅವ್ರು ಕೊಡೋದು ಬೇಡ. ನಮ್ಗೆ ನಾವು ಸಾಲ ಹರ್ಕೊತೇವೆ. ಈಗ ಬೀಜ ಗೊಬ್ಬರ ಹಾಕಿ ಬಂದ ಮಾಲಿಗೆ ಈ ನಮೂನಿ ಮಾಡಿದ್ರೆ ರೈತರು ಎತ್ತಾಗ ಉದ್ಧಾರ ಆಗ್ಬೇಕು. ಈಗ ಒಂದು ರೇಟ್ ತೆಗೆದುಬಿಟ್ರೆ ಪ್ರಕಾರ ರೈತರು ಕಡೆಗೆ ಹಾಕಾರ. ಈಗ ಏನೂ ಇಲ್ಲ. 8,500 ರೂಪಾಯಿ ಕ್ವಿಂಟೋಲು ಕಡ್ಲಿ ತೊಗೊಂಬಂದೇವಿ. 5,600 5,400 ಕಡ್ಲಿ ರೇಟ್. ಈಗ ಹೋದ ವರ್ಷ 50,000 ಮಾರೇವಿ, 60,000 ಮಾರೇವಿ. 10-12 ಅಂದ್ರೆ ಈಗ ಆಳಿಗೆ ಏನು ಕೊಡ್ಬೇಕು, ಬೀಜ ಗೊಬ್ಬರದವ್ರಿಗೆ ಏನು ಕೊಡ್ಬೇಕು? ಅದ್ರದ್ದು ಬರೀ ಕಸದ ಆಳಿನ ಪಗಾರ ಆಗಲಿಲ್ಲ. ಇವರು ಯಾವ್ದಾರ ಒಂದು ರೇಟರ ಮಾಡವಲ್ರು, ರೈತರನ್ನಾರ ಹೊಳ್ಳಿ ನೋಡವಲ್ರು. ನಾ ಹಂಗೆ ಮಾಡಿದ್ನಿ, ನಾ ಹಿಂಗೆ ಮಾಡಿದ್ನಿ. ಈಗ ನಾವು ರೈತರು ನಿನ್ನಂಥವನ ಕಡೆ 10 ಲಕ್ಷ ಗಂಟ್ಲೆ ಸಾಲ ತಂದು ಭೂಮಿಗೆ ಗೊಬ್ಬರ ಬೀಜ ಹಾಕಿ ಬೆಳೆಸಿರ್ತೇವೆ. ಮತ್ತು ಅವು ಕೊಡಲಿಲ್ಲ ಅಂದರೆ ಹೊಲನಾರ ಮಾರಿ ನಾವು ಕೊಡಬೇಕು ಅವಾಗ. ಹ್ಞೂ ರೀ. ಈಗ ಒಂದು ದಿವಸ ಹೆಚ್ಚು ಕಡಿಮೆ ಆದರೆ ಬ್ಯಾಂಕ್ನ್ಯಾರು ಅದನ್ನು ನೋಟಿಸ್ ಕಳಿಸ್ತಾರೆ. ಅದಕ್ಕೆ ಒಂದರ ಬಂದ್ ಮಾಲಿಗೆ ಒಂದರ ರೇಟ್ ಅಲ್ರಿ. ಏನೋ ಒಂದು ಅನುಕೂಲ ಮಾಡಿದ್ರೆ ರೈತರು ನೆನೆಸ್ಕೊಂತಾರ. ಒಂದು ರೇಟಿಂದಾಗಲಿ ಯಾವ್ದಾರ ಆಗಲಿ ಬಂದಾಗ ಒಂದು ದಾರಿ ಹೇಳ್ತಾರ, ಮಾಲ್ ಬರ್ಲಾಗ ಅಷ್ಟೈತಿ ಇಷ್ಟೈತಿ ಅಂತಾರ್ರಿ. ಮಾಲ್ ಬಂದ ಕೂಲೇನು ಎಲ್ಲಿ 10-12 ಅಂದ್ರೆ ಯಾವ್ದು ಇದು ಮಾಡ್ಬೇಕ್ರಿ? ಅಲ್ರಿ, ಹೆಣ್ಮಕ್ಳು ಅಷ್ಟೇ ಓಟ್ ಹಾಕಿರ ಅಥವಾ ಹೆಂಗೆ? ಗಂಡ್ಮಕ್ಳು ನಿಂತು ಹೋಗೋದು, ಹೆಣ್ಮಕ್ಳು ಕುಂತು ಹೋಗೋದು, ಸಾಲಿ ಹುಡುಗ್ರ ಪರಿಸ್ಥಿತಿ ಏನಾಗತ್ತೆ ಅದನ್ನ ವಿಚಾರ ಮಾಡ್ಯಾರ ಗೌರ್ಮೆಂಟ್ ಸರ್ಕಾರ. ಯಾರಿಗೆ ಮಾಡ್ಯಾರ ಅವರು? ಮತ್ತೆ ಮುಂದೆ ಹಂಗ ಅದಕ್ಕೆ ಏನಾರ ಒಂದು ಸಹಾಯಧನ ಮಾಡಿದ್ರೆ ರೈತರು ಉದ್ಧಾರ ಆಕ್ಕಾರ. ರೈತರಿಗೆ ಏನಾಗೈತಿ, ರೈತರಿಗೆ ಏನು ಅನುಕೂಲ ಆಗೈತಿ ಅಷ್ಟೇ ಹೇಳ್ಬೇಕು ನೀವು. ರೈತರಿಗೆ ಏನಾಗೈತಿ ಅಷ್ಟೇ ಹೇಳ್ಬೇಕು. ತೀರ್ಮಾನ ಏನೈತಿ, ನಿಗದಿತ ಬೆಲೆ ಮಾಡೋಣ. ನಿಗದಿತ ಬೆಲೆ ಮಾಡೋಣ. ಏನೆಲ್ಲ ಮಾಡಿದ ಬೆಳೆ ನೇರ ಮುಂಚೆ ತೊಗೊಳಾಗ್ಬಿಡ್ತೀವಿ. ಇಲ್ಲಿಂದ ಎಲ್ರಿ ಏನು ಯಾಕಾರ 10 ರೂಪಾಯಿಗೆ ಇದು 50 ರೂಪಾಯಿ ಕಿಲೋ, 80 ರೂಪಾಯಿ ಕೆಜಿ ಅಂದ್ರೆ ಎಲ್ಲಿ ಬಂತು ರೈತರು? ಏನು ಉಳಿತಾರ? ರೈತರು ಅದಕ್ಕೆ ಬೀಜನು ಗೊಬ್ಬರನು ಎಲ್ಲ ಮಾಡು ಕೂರೇನು ಎಲ್ಲ ಆಗಿ ಬಂದು ಏನು ಉಳಿಯಾಗಿಲ್ಲ ಲಾಭ. ದುಡ್ಡು ಕೊಡ್ಬೇಕ್ರಿ. ನಮ್ಮ ಬೆಳೆ ಮಾರಿ ಅವ್ರ ತಗ ಹೋಗ್ಬೇಕು. ಅವ್ರು ಹೇಳಿದ್ರೆ ನಾವು ಕೇಳ್ಬೇಕು, ನಾವು ಹೇಳ್ದಾಗ ಅವ್ರು ಕೇಳಬೇಕಿಲ್ಲ, ಅವ್ರು ಹೇಳಿದ್ರೆ ನಾವು ಕೇಳ್ಬೇಕು. ಈಗ ಹಿಂಗೈತ್ರಿ ರೈತರ ಪರಿಸ್ಥಿತಿ. ಅಬ್ರೇಟ್ ಬ್ಯಾಳೆ ತಂದ್ರಿ 200 ರೂಪಾಯಿಗೆ 1 ಕಿಲೋ ಬೀಳ್ತೈತಿ. ಅವ್ನು ತಿಂದ್ರು ಹೊಟ್ಟೆ ತುಂಬಂಗಿಲ್ಲ, ಹೊಟ್ಟೆ ಕೆಡ್ಬೇಕಂತ ಬೇಳೆ. ನಮ್ಮ ಕಾಳು ಜವಾರಿ ಕಾಳು ಹೊಂದಿ ಏನು ತಿನ್ಬೇಕಂತಾವ್ ಹಂಗಾಗಿ ಕುಂತೈತಿ. ಅವ್ರಿಗೆ ನಾವು ಕೊಂಡ್ತಿರ್ಬೇಕು. ಈಗ ಇಂಥ ಪರಿಸ್ಥಿತಿ ಬಂತ. ಈಗ ನಮ್ದರ ಹಿಂಗೆ ಮಾಡ್ತಾರೆ. ಹಿಂಗೈತಿ ನಮ್ಮ ತಗದ ಈಗ ಎದ್ರದ್ದು ಬರ್ತೈತಿ ಕೊಡ್ನಾಕೆಲ್ಲ ಮಾರ. ಸಿದ್ದರಾಮಯ್ಯ ಸರ್ಕಾರ ಮಾಡೋದು ಬಿಡ್ರಿ, ಎಲ್ಲ ಹೆಣ್ಮಕ್ಳು ಮಾಡೋಣ. ಗಂಡು ಮಕ್ಳಿಗೆ ಏನು ಮಾಡ್ರಿ? ಅವ ರೊಟ್ಟಿ ಮಾಡಿದ್ರು ರೊಟ್ಟಿ ಮಾಡೋಲ್ರಿ. ಏನು ಮಾಡುದು? ಮಾಡೋಲ್ರಿ. ಯಾರೇನು ಮಾಡ್ಬೇಕು? ಅವರ ಸಿದ್ದರಾಮಯ್ಯ ಯಾರಿಂದ ಏನು ಮಾಡ್ಬೇಕು? ರೊಕ್ಕ ಸಹಿತ ಕೊಡಂಗಿಲ್ಲ, ಕೂಳು ಹಾಕಂಗಿಲ್ಲ. ಈಗ ಮಾಡ್ಬೇಕಲ್ಲ, ಸರ್ಕಾರ ಎಲ್ಲ ಸುಲಭ ಐತೆ. ಆದ್ರೆ ಮಾಡ್ಬೇಕಲ್ಲ, ಮಾಡೋಲ್ರಿ ಅವರು ಸ್ವಲ್ಪ. ಮಾತಾಡ್ರಿ, ಮಾತಾಡಕ್ಕೇನು? ಯಮ್ನೂರು ಭಾಳ ತಂದಿಲ್ಲ ಬಿಡ್ರಿ. ನಾವು ಒಂದು 10-15 ತಂದ್ರೆ ನಮ್ಮ ಮಾಲ್ ಇನ್ನೂ ಆಗಿಲ್ರಿ. ಹೋದ ಗುಡ ಅಂತ ಕುಂತಾರ. ಇನ್ನು ಮುಂದಿನ ರೈತರದ ಭವಿಷ್ಯ ಅಷ್ಟು ಕೊಟ್ರೆ ನಿಮ್ಗೆ ಒಂದು ಕೊಟ್ರೆ ಫ್ರೀ ಕೊಡ್ಸೋಕೆನ್ನ. ಹಾಂ ಅಲ್ಲ, ಅಷ್ಟು ಕೊಟ್ರೆ ನನಗೆ ಅವ್ರು ರೇಟ್ ಅಷ್ಟು ಕೊಟ್ರೆ ಒಂದು ಕೊಟ್ರೆ ಫ್ರೀ ನಿಮ್ಗೆ. ಮತ್ತಿನ್ನು ಹೇಳಿ
ರೈತ ಎಷ್ಟು ಕೊಡ್ತಾರೆ ನಿಮ್ಮ ಪ್ರಕಾರ 15 20 14 12 ಅವ್ರು ಏಟ್ ಮಾಡ್ತಾರೆ ಯಾರಿಗೆ ಗೊತ್ತವ್ರು ಅವ್ರು ಬರ್ಕೊಂಡದ್ದು ಹಣೆ ಬರ್ಕತಿ ಈಗ ಬರೆಯಕ್ ಬಂದಾರ ರೈತ ಬೆಳೆದ ಬೆಳೆಗಳಿಗೆ ಈಗ ಮಾರುಕಟ್ಟೆಯಲ್ಲಿ ನೀವೇ ದರ ನಿಗದಿ ಮಾಡಬೇಕು ಬಟ್ ಅವ್ರು ಮಾಡ್ಲಿಕ್ಕೆ ತರಲಿಕ್ಕೆ ಅದಕ್ಕೆ ಉದಾಹರಣೆ ಕೊಡೋರು ಯಾರು ಹೋಗೋದು ಯಾವಾಗ? ನಿಮ್ಗೆ ಉದಾಹರಣೆ ಕೊಡ್ಲಿ ಅಂತ ನಿಮ್ಗೆ ಈಗ ಮೈಕ್ ಹಿಡಿದಿದ್ದು ಯಾರಿಗೆ ರೈತರಿಗೆ ಸಮಸ್ಯೆ ಐತಿ ಐತಿ ಇಲ್ಲ ಐತಿ ಮತ್ತು ರೈತ ಬೆನ್ನೆಲ್ ಬೆಲ್ಲ ಅಂತಾರೆ ಏನು ಕೊಡ್ತಾನೆ ನಮ್ಗೆ ಕೊಡೋದು ಬೇಡ ಬೇಕಷ್ಟು ಈ ಥರದ್ದು ಮಾರುಕಟ್ಟೆ ತನ್ನ ಥರ ನಿಗದಿ ಅವನೇ ಮಾಡ್ಕೋಬೋದು. ಅಲ್ಲ ಮಾಡ್ಬೇಕು ಅವ್ರು ಮ್ಯಾಗಿದ್ದಾರೆ ನಮ್ಮಂತಕ್ಕೆ ಇರೋಂಗಿಲ್ಲ ಅದು ನಾವೇನ ಹೆಗಲ ಮೇಲೆ ಚಟಾರ್ಸಿದ್ರೆ ಆಗಾರ ಉಡ್ತೈತೆ ಅವ್ರಿಗೆ ಬಟ್ ನೀವು ಆರ್ಸಿ ಕಳಿಸಿರ್ತಿರಲ್ಲ ಹಾಂ ಮತ್ತು ನಾವು ಅದಕ್ಕೆ ಚಟಾರ್ಸಂಗಿಲ್ಲ ದನಕ್ಕೆ ಅಷ್ಟ ಹೊಡಿತೀವಿ ನಾವು ದನಕ್ಕೆ ಅಷ್ಟ ಹೊಡಿತೀವಿ ಇನ್ನು ಮನುಷ್ಯರಿಗೆ ಹೊಡಿ ಕಾಲ ಬಂದಾಗ ಮನುಷ್ಯರಿಗೆ ಹೊಡಿಬೇಕಂತ ವಿಚಾರ ಮಾಡ್ಯಾವ ನಾವು ಅದು ಕಾಲ ದೂರ ಇಲ್ಲ ಅಂತೇಳಿ